ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯ ಯಾವ ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅಂದರೆ, ಒಂದು ಕಡೆ ರಾಜ್ಯದ ನಾಯಕರೇ ಬಕಾಸುರರಂತೆ ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗಿ ಬಡಿದು ಬಾಯಿಗೆ ಹಾಕ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥಿತಿಯಂತೂ ದಿಕ್ಕಾಪಾಲಾಗಿ ಹೋಗಿಬಿಟ್ಟಿದೆ. ಗೃಹ ಸಚಿವರಂತರೂ ಬಾಯಲ್ಲಿ ಪೇಪರ್ಮೆಂಟ್ ಇಟ್ಕೊಂಡವ್ರ ರೀತಿಯಲ್ಲಿ ನನಗೇನು ಗೊತ್ತಿಲ್ಲ, ಕೇಳಬೇಕು, ನೋಡಬೇಕು ಅಂತ ಚಿಕ್ಕ ಮಕ್ಕಳ ಹಾಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಈ ಸ್ಟೋರಿಯನ್ನು ಕೂಡ ನೋಡಿ. ಅಧಿಕಾರ ಹೊಂದಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ಮಹಾಶಯನ ಅಹಂಕಾರವೇ ಸಾಕ್ಷಿ ಆಗುತ್ತೆ. ಅಪ್ಪನ ಆಡಳಿತ ಅಧಿಕಾರದ ಮದದಲ್ಲಿ ತೇಲ್ತಾ ಇರೋ ಕಾಂಗ್ರೆಸ್ ಶಾಸಕನ ಪುತ್ರ ಬಸವೇಶನ ಗನಂದಾರಿ ಕೆಲಸ ಇದು. ಸ್ನೇಹಿತರೆ, ಈತ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮನಸ್ಸೋ ಹಿಚ್ಚೆ ಕೆಟ್ಟ ಪದಗಳನ್ನು ಬಳಸಿ ದರ್ಪವನ್ನು ತೋರಿಬಿಟ್ಟಿದ್ದಾನೆ. ಈ ಘಟನೆ ಸಂಬಂಧವಾಗಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ. ಜೊತೆಗೆ ಈ ಸಂಗಮೇಶ ಯಾರು ಅನ್ನೋ ಅಚ್ಚರಿ ವಿಷಯಗಳಿದೆಯಲ್ಲ, ಆತನ ಒಂದಿಷ್ಟು ಕ್ರಿಮಿನಲ್ ಕೇಸ್ಗಳ ಬಗ್ಗೆಯೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಘಟನೆ ನಡೆದಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ. ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಮಹಿಳಾ ಅಧಿಕಾರಿ ಅಕ್ರಮ ಮರಳು ಮೈನಿಂಗ್ನ ತಡೆಯೋದಕ್ಕೆ ತಡರಾತ್ರಿ ನೇರವಾಗಿ ಸ್ಥಳಕ್ಕೆ ಹೋಗಿದ್ದರು. ಆಗ ಭದ್ರಾವತಿ ಶಾಸಕರಾಗಿರೋ ಸಂಗಮೇಶ್ ಅವರ ಪುತ್ರ ಮಹಿಳಾ ಅಧಿಕಾರಿಗೆ ಫೋನ್ನಲ್ಲೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಕ್ಕಂಥ ಪ್ರಕರಣ ಇದು. ಸ್ನೇಹಿತರ, ಆ ಮಹಿಳೆಗೆ ಆತ ಬಳಸಿರೋ ಪದಗಳಿದೆಯಲ್ಲ, ಅವಕ್ಕೆ ಎಷ್ಟು ಬೀಪ್ ಹಾಕಿದ್ರು ಕೂಡ ಸಾಲ್ತಾ ಇಲ್ಲ. ಇವರು ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ರೀತಿಯ ಪದಪ್ರಯೋಗವನ್ನು ಮಾಡ್ತಾನೋ ಏನೋ ಪ್ರಶ್ನೆ ಮಾಡಬೇಕು. ಜನರ ಆಕ್ರೋಶ ಏನು ಗೊತ್ತಾ, ತಾವು ಎದುರಿಸಿ ಬೆದರಿಸಿ ಗುಂಡಾಗಿರಿಯನ್ನು ಮಾಡಿ ಅಕ್ರಮ ಮಾಳು ದಂಧೆಯಲ್ಲಿ ಕೋಟಿ ಹಣ ಬಾಚಿಕೊಂಡಿದ್ದಾನೆ. ನ್ಯಾಯಯುತವಾಗಿ ಪ್ರಶ್ನೆ ಮಾಡೋದಕ್ಕೆ ಹೋದರೆ ಇದೇ ರೀತಿಯ ವರ್ತನೆ ಇವರಿಂದ ಇರುತ್ತೆ. ಇನ್ನೂ ಒಬ್ಬ ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಬೆದರಿಸೋ ಈತ ಸಾಮಾನ್ಯ ಜನರ ಪ್ರಾಣ ತೆಗೆಗೂ ಕೂಡ ಲೆಕ್ಕಿಸೋದಿಲ್ಲ ಅನ್ನೋದು ನಾವು ಕೂಡ ಯೋಚನೆ ಮಾಡಬೇಕು. ಅಲ್ಲಿನ ಸ್ಥಳೀಯರ ಆಕ್ರೋಶ ಕೂಡ ಅದೇ. ಭದ್ರಾವತಿಯಲ್ಲಿ 1 ಪೈಸೆ ಅಭಿವೃದ್ಧಿ ಕೆಲಸವನ್ನು ಮಾಡದಿರೋ ನಾಲಾಯಕ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪ ನೆಟ್ಟಿಗಿದ್ದಿದ್ದರೆ ಮಗನನ್ನು ಕೂಡ ನೆಟ್ಟಿಗೆ ಬೆಳೆಸಿರೋರು, ಅಪ್ಪನಂತೆ ಮಗ ಅಂತ ಹೇಳ್ತಿದ್ದಾರೆ. ಯಾವ ಮಟ್ಟಿಗೆ ಅಂದರೆ, ಅಪ್ಪ MLA ಅಲ್ವಾ, ನಮ್ಮನ್ನು ಯಾರು ಕೇಳೋರೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ. ಸಂಗಮೇಶ್ ಅವರ ಪುತ್ರ ಬಸವೇಶನ ದಂಧೆಯೇ ಮರಳುಗಾರಿಕೆ ಅಂತೆ, ಪ್ರವೃತ್ತಿ ಗುಂಡಗಾರಿಕೆ, ಲೂಟಿ ಅಂತ ಹೇಳಿ ಲೋಕಲ್ ಆಪೋಸಿಟ್ ಲೀಡರ್ಸ್ಗಳು ಕೂಡ ಆರೋಪ ಮಾಡ್ತಾ ಇರೋದು. ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಗೌರವ ಇಲ್ಲ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲ ಅನ್ನುವಂತಾಗಿದೆ. ಆ ಸಾಲಿಗೆ ಈ ಘಟನೆ ಕೂಡ ಸೇರಿಕೆ ಆಗುತ್ತೆ. ಅಕ್ರಮ ಮರಳುಗಾರಿಕೆಯನ್ನು ತಡೆಯಲಿಕ್ಕೆ ಹೋದಾಗ ಅಲ್ಲಿ ಅಕ್ರಮ ಮರಳು ಸಾಗಿಸ್ತಾ ಇದ್ದಂಥ ವ್ಯಕ್ತಿ ನೇರವಾಗಿ ಸಂಗಮೇಶ್ ಪುತ್ರನಿಗೆ ಕರೆ ಮಾಡಿ ಕೊಡ್ತಾನೆ. ಆಗ ಇದೇ ಅಧಿಕಾರಿ ಭೂ ವಿಜ್ಞಾನಿಯಾಗಿರ್ತಕ್ಕಂಥ ಜ್ಯೋತಿ ನೇರವಾಗಿ ಆ ಫೋನನ್ನು ತಿರಸ್ಕಾರ ಮಾಡ್ತಾರೆ. ನನಗೇನು ಫೋನ್ ಕೊಡಬೇಡಪ್ಪ ನೀನು, ಅವರಿಗೆ ನೇರವಾಗಿ ನನಗೆ ಫೋನ್ ಮಾಡಲಿಕ್ಕೆ ಹೇಳುವಂಥ, ಎಲ್ಲ ರೆಕಾರ್ಡಲ್ಲಿ ಇರಲಿ ಅಂತ, ಟ್ರ್ಯಾಕ್ ರೆಕಾರ್ಡಲ್ಲಿ ಇರಲಿ ಎಲ್ಲವೂ ಕೂಡ ಅಂತ. ಆಗ ಅವರಿಗೆ ನಮಗೆ ಕರೆ ಮಾಡೋಕ್ಕೆ ಹೇಳಿ ಅಂದಿದ್ದೇ ತಡ ಆತ ಆ ಕಡೆಯಿಂದ ಫೋನ್ನಲ್ಲಿ ಆತನ ಶಿಷ್ಯನ ಮೊಬೈಲ್ನಲ್ಲಿ ಸಂಸ್ಕೃತ, ಹಳೆಗನ್ನಡ ಎಲ್ಲವನ್ನು ಶುರು ಮಾಡ್ಕೊಂಡು ಬಿಡ್ತಾನೆ. ಅದೆಷ್ಟರ ಮಟ್ಟಿಗೆ ಅಂದರೆ ಅದಕ್ಕೆ ಸಂಪೂರ್ಣ ಬೀಪ್ ಹಾಕಿದರೂ ಕೂಡ ಮುಗಿಯೋದಿಲ್ಲ, ಅಷ್ಟರ ಮಟ್ಟಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಸಂಸ್ಕೃತದ ಡಿಕ್ಷನರಿಯಲ್ಲೂ ಕೂಡ ಈ ರೀತಿಯ ಪದಗಳು ಹುಡುಕಿದ್ರೂ ಸಿಗೋದಿಲ್ವೋ ಏನೋ ಗೊತ್ತಿಲ್ಲ. ಸ್ನೇಹಿತರೆ, ಭದ್ರಾವತಿಯಲ್ಲಿ ಭದ್ರಾ ನದಿಯ ದಡದಲ್ಲಿ ಹೀಗೆ ಅಕ್ರಮ ಮರಳು ದಂಧೆ ಹವ್ಯಾವತವಾಗಿ ನಡೀತಾ ಇದೆ. ಸಣ್ಣ ಪುಟ್ಟ ಚಿಲ್ಟಾರಿಗಳೆಲ್ಲ ನೇರವಾಗಿ ಶಾಸಕರಿಗೆ ಅವರ ಮಕ್ಕಳಿಗೆ ಕರೆ ಮಾಡಿಕೊಟ್ಟು ಹೆದರಿಸಿ ವಾಪಸ್ ಕಳಿಸೋದು ಇದೇ ಮೊದಲೇನಲ್ಲ. ಇದೀಗ ಈ ಭೂ ವಿಜ್ಞಾನಿ ಜ್ಯೋತಿ ಅವರು ಕೂಡ ಸ್ವಲ್ಪ ಧೈರ್ಯ ತೋರಿದ್ದಕ್ಕೆ ಹೊರಗೆ ಬಂದಿದೆ ಅಷ್ಟೇ. ಇನ್ನು ಈ ಭದ್ರಾವತಿ ಕಬಡ್ಡಿ ಗಲಾಟೆ ಪ್ರಕರಣದಲ್ಲೂ ಕೂಡ ಒಂದು ಬಾರಿ ಜೈಲಿಗೆ ಹೋಗಿ ಬಂದಿರೋ ಈ ಬಸವೇಶನ ಅನುಮಾನವಿಲ್ಲ. ಏಕೆಂದರೆ ನಾನು ಈ ಬಸವೇಶನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯಾಗಿ ಮಾಡೋದಕ್ಕೆ, ಈ ಬಸವೇಶ ಈ ರೀತಿಯಾಗಿ ಮಾತನಾಡೋದಕ್ಕೆ ನಾವು ಅನುಮಾನವನ್ನು ಕೂಡ ವ್ಯಕ್ತಪಡಿಸೋ ಹಾಗೆ ಇಲ್ಲ. ಯಾಕೆಂದರೆ ಈ ರೀತಿಯಾಗಿ ನಾವು ನಿರೀಕ್ಷೆ ಮಾಡ್ಬೋದು, ಈತ ಈ ರೀತಿಯಾಗಿ ಮಾತನಾಡಬಹುದು ಅಂತ, ಅಚ್ಚರಿ ಏನಿಲ್ಲ. ಆದರೆ ಭದ್ರಾವತಿ ಕಾಂಗ್ರೆಸ್ ಶಾಸಕ BK ಸಂಗಮೇಶ್ ಅವರ ಪುತ್ರ ಬಸವೇಶ ಬಳಸಿದ ಭಾಷೆ ಇದೆಯಲ್ಲ, ಅದು ಅತ್ಯಂತ ಖಂಡನೀಯವಾದದ್ದು. ಮಧ್ಯರಾತ್ರಿ ಈಗ ರೇಡ್ ಮಾಡಲು ಹೋದ ಮಹಿಳೆಯರ ಮೇಲೆ ಈ ರೀತಿಯಾಗಿ ದರ್ಪ ತೋರಿದವರು ಇನ್ನೇನಾದರೂ ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿಬರ್ತಾವೆ. ನೆಟ್ಟಿಗೆ ಮಾತಾಡಿ ನಾನು ಅಧಿಕಾರಿ ಇದ್ದೀನಿ ಅಂತ ಮಹಿಳಾ ಅಧಿಕಾರಿ ಎಚ್ಚರಿಕೆ ಕೂಡ ಕೊಡ್ತಾರೆ ಫೋನ್ನಲ್ಲಿ. ಈ ಮಧ್ಯೆ ಬಸವೇಶನ ಶಿಷ್ಯ, ಅಣ್ಣ ನೀವೇ ಸ್ಥಳಕ್ಕೆ ಬಂದು ಸರಿ ಮಾಡಿ, DSP ಬೇರೆ ಬರ್ತಾ ಇದ್ದಾರಂತೆ ಅಂತ ಹೇಳಿ ರಿಕ್ವೆಸ್ಟ್ ಕೂಡ ಮಾಡೋದು ವಿಡಿಯೋದಲ್ಲಿದೆ. ಆತ ಬೇವರ್ಸಿ ಅನ್ನೋ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಬೈಯುವ ಈ ಕಾಂಗ್ರೆಸ್ ಶಾಸಕನ ಸಂಸ್ಕೃತಿ ಎಂಥದ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲ ಅನ್ನುವಂತಾಗಿದೆ ಅನ್ನೋ ಮಟ್ಟಿಗೆ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಕಿಡಿಕಾರ್ತಾ ಇವೆ.
ಭದ್ರಾವತಿಯನ್ನು ರಿಪಬ್ಲಿಕ್ ಮಾಡಿ ಆಟೋಟೋಪೋ ಮೆರಿತಾ ಇರತಕ್ಕಂಥ ಇಂಥವ್ರನ್ನ ಗಡಿಪಾರು ಮಾಡಿ ಅಂತ ಹೇಳಿ BJP ಕೂಡ ಆಗ್ರಹಿಸ್ತಾ ಇದೆ. ಸ್ನೇಹಿತರೆ, ಇನ್ನೊಂದಿಷ್ಟು ವಿಷಯಗಳನ್ನು ಹೇಳಲೇಬೇಕು. ನಾನು ಈ ಸಂಗಮೇಶ್ ಅವರ ಪುತ್ರ ಬಸವೇಶನ ಇನ್ನೊಂದಿಷ್ಟು ಆಟಾಟೋಪುಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇದಕ್ಕಿಂತ ಹಿಂದೆ ಯಾವ ಕೇಸ್ನಲ್ಲಿ ಈತ ಜೈಲಿಗೆ ಹೋಗಿದ್ದ ಅನ್ನೋದನ್ನು ಕೂಡ ಕುರಿತು ನಾನು ಹೇಳಿಬಿಡ್ತೀನಿ. ಅದು ಕೂಡ ಕಬಡ್ಡಿ ಪ್ರಕರಣದಲ್ಲಿ. ಫೆಬ್ರವರಿ 28, ನಿಮಗೆಲ್ಲ ನೆನಪಿರೋ ಹಾಗೆ ಫೆಬ್ರವರಿ 28 ಅಂದರೆ ನಾನು ಆ ಘಟನೆಯನ್ನೊಮ್ಮೆ ಸ್ಮರಿಸಿಕೊಳ್ಳಲೇಬೇಕು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, 2021 ಫೆಬ್ರವರಿ 28 ರಾತ್ರಿ ಭದ್ರಾವತಿ ನಗರದ ಕನಕ ಮಂಟಪದ ಮೈದಾನದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಟೂರ್ನಿಮೆಂಟ್ನ ಫೈನಲ್ ಪಂದ್ಯ ನಡೀತಾ ಇರುತ್ತೆ. ಈ ಹೊನಲು ಬೆಳಕಿನ ಟೂರ್ನಿಯನ್ನು ಅಲ್ಲಿನ BYK ಸ್ಪೋರ್ಟ್ ಕ್ಲಬ್ ಆಯೋಜನೆ ಮಾಡಿತ್ತು. ಆ ಕ್ಲಬ್ನ ಅಧ್ಯಕ್ಷರಾಗಿದ್ದಂಥವರು ಭದ್ರಾವತಿಯ ಶಾಸಕ BK ಸಂಗಮೇಶ್ವರ್ ಆಗಿದ್ದರು. ಒಟ್ಟು 8 ಟೀಮ್ಗಳು ಈ ಟೂರ್ನಿಯಲ್ಲಿ ಭಾಗವಹಿಸಿದ್ವು. ಕಾಂಗ್ರೆಸ್ ಬೆಂಬಲಿತ ತಂಡ ಟೂರ್ನಿಯಲ್ಲಿ ಸೋತು ಹೊರಗೆ ಬೀಳ್ತು. ಫೈನಲ್ ಪಂದ್ಯದಲ್ಲಿ ಭದ್ರಾವತಿಯ BJP ಮುಖಂಡ ಧರ್ಮಪ್ರಸಾದ್ ಅವರ ಬೆಂಬಲಿಗರ ತಂಡ ರನ್ನರಪ್ ಆಗಿತ್ತು. ಇನ್ನು ಮಲ್ನಾಡ್ ತಂಡ ವಿನ್ನರ್ ಆಗಿತ್ತು. ಪಂದ್ಯ ಮುಗಿಯಿತು. ಶಾಸಕರು ಬಹುಮಾನ ವಿತರಣೆ ಮಾಡ್ತಾಯಿದ್ರು. ಆ ವೇಳೆ ಅಲ್ಲಿ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ಮೊಳಗುಬಿಟ್ಟವು. ಮೊದಲೇ ಟೂರ್ನಿಯಿಂದ ಹೊರಗೆ ಬಿದ್ದಂಥ ಸಂಕಟದಲ್ಲಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು BJP ಕಾರ್ಯಕರ್ತರು ಮತ್ತು ಮುಖಂಡರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ದಿನ ಬೆಳಗ್ಗೆ ಶಿವಮೊಗ್ಗ ಹಳೆ ಜೈಲು ಆವರಣದಲ್ಲಿ CM ಹುಟ್ಟುಹಬ್ಬದ ಪ್ರಯುಕ್ತ ನನ್ನೊಲುಮೆ ಕಾರ್ಯಕ್ರಮ ಕೂಡ ಇರುತ್ತೆ. ಅದೇ ದಿನ ರಾತ್ರಿ ಭದ್ರಾವತಿಯಲ್ಲಿ ಕಾಂಗ್ರೆಸ್ ಹಾಗೂ BJP ಕಾರ್ಯಕರ್ತರ ನಡುವೆ ಬಿಗ್ ಫೈಟಿಂಗ್ ಕೂಡ ಆಗಿತ್ತು. ಪಂದ್ಯಾವಳಿ ಬಳಿಕ ಗಲಾಟೆ ವೇಳೆ ಪೊಲೀಸರು ಗುಂಪು ಚದುರಿಸಲಿಕ್ಕೆ ಲಾಠಿ ಚಾರ್ಜ್ ಮಾಡ್ತಾರೆ. ಘಟನೆಯಲ್ಲಿ 4 BJP ಕಾರ್ಯಕರ್ತರು ಗಾಯಗೊಂಡಿರ್ತಾರೆ. ಈ ಪ್ರಕರಣ ಇಷ್ಟಕ್ಕೆ ಮುಗಿದಿದ್ದರೆ ಸದ್ಯ ಯಾವುದೇ ದೊಡ್ಡ ಸಮಸ್ಯೆ ಆಗ್ತಾ ಇರಲ್ಲ. ಆದರೆ ಇದು ಮುಂದುವರೆದ ಭಾಗವಾಗಿ ಭದ್ರಾವತಿಯ ಕಾಂಗ್ರೆಸ್ ಶಾಸಕರು ಗಾಯಾಳು ಭೇಟಿಗೆ ಅಂತ ಹೇಳಿ ಭದ್ರಾವತಿಯ ತಾಲೂಕು ಆಸ್ಪತ್ರೆಗೆ ಹೋಗಿರ್ತಾರೆ. ಆ ವೇಳೆಯಲ್ಲಿ ಮತ್ತೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭದ್ರಾವತಿಯ BJP ಮುಖಂಡ ಮುಂಗೋಟೆ ರುದ್ರೇಶ್ ಮತ್ತು ಪ್ರಭಾಕರ್ ಮೇಲೆ ಹಲ್ಲೆ ಮಾಡ್ತಾರೆ. ಸ್ವತಃ ಶಾಸಕರ ಎದುರೇ ಅವರ ಪುತ್ರ ಬಸವೇಶ್ ಹಾಗೂ ಅವರ ಅಣ್ಣನ ಮಗ ರವಿಕುಮಾರ್ ಸೇರಿದಂತೆ ಬೆಂಬಲಿಗರು ಹಲ್ಲೆ ಮಾಡಿಬಿಡ್ತಾರೆ. ಆಮೇಲೆ ಏನಾಯಿತು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಯಾವಾಗ ಆಸ್ಪತ್ರೆಯಲ್ಲಿ BJP ಮುಖಂಡರ ಮೇಲೆ ಅಟ್ಯಾಕ್ ಆಯಿತು ಆಗ ಪ್ರಕರಣ ವಿಕೋಪಕ್ಕೆ ಹೋಗುತ್ತೆ. ಘಟನೆಯಲ್ಲಿ ಶಾಸಕರ ಸಂಗಮೇಶ್ ಅವರ ಪುತ್ರ ಇದೇ ಈಗ ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾನಲ್ವ, ಗನಂದಾರಿ ಕೆಲಸವನ್ನು ಮಾಡಿದ್ದಾನಲ್ವ, ಅವರ ಪುತ್ರ ಬಸವೇಶ್ ಅವರು ಮತ್ತು ಅವರ ಅಣ್ಣ ಮೋಹನ್ ಅವರು ಕೂಡ ಇಬ್ಬರು ಅವ್ರ ಮೇಲೆ ಕೇಸ್ ದಾಖಲಾಗುತ್ತೆ. ಶಾಸಕರ ಮತ್ತು ಅವರ ಕುಟುಂಬಸ್ಥರ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಭದ್ರಾವತಿಯ ಓಲ್ಡ್ ಟೌನ್ನಲ್ಲೇ 3 ಕೇಸ್ ಕೂಡ ದಾಖಲಾಗುತ್ತೆ. ಇನ್ನು ಕಾಂಗ್ರೆಸ್ BJP ಮುಖಂಡರ 2 ಕೇಸ್ FIR ದಾಖಲು ಮಾಡ್ತಾರೆ. ಆದರೆ ಘಟನೆಯಲ್ಲಿ ಶಾಸಕ ಪುತ್ರ ಬಸವೇಶ್ ಸೇರಿ 15 ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧನ ಕೂಡ ಮಾಡಿಬಿಡ್ತಾರಲ್ಲಿ. ಈ ಪ್ರಕರಣದಲ್ಲಿ ಇವತ್ತು ಸಂಗಮೇಶ್ವರ ಅವ್ರ ಪುತ್ರ ಬಸವೇಶ್ ಅವ್ರನ್ನ ಆ ಸಮಯದಲ್ಲಿ ಬಂಧಿಸಿದ್ದನ್ನು ನಾವೆಲ್ಲರೂ ಕೂಡ ಸರಿಯಾಗಿ ನೆನಪಿಸಿಕೊಳ್ಳಬಹುದು. ಆ ಮೂಲಕ ಶಾಸಕರಿಗೆ BJP ಪಕ್ಷವು ಕೂಡ ಸರಿಯಾದ ಪೆಟ್ಟನ್ನು ಆ ಸಮಯದಲ್ಲಿ ಕೊಡುತ್ತೆ. ಅದೇನೇ ಇರಲಿ, ಈ ರೀತಿಯಾದಂಥ ಒಂದು ಬ್ಯಾಡ್ ಟ್ರ್ಯಾಕ್ ರೆಕಾರ್ಡನ್ನು ಹೊಂದಿರತಕ್ಕಂತಹ ಗುಂಡಾಗಿರಿ ನಡೆಸ್ತಕ್ಕಂತಹ ಒಬ್ಬ ಶಾಸಕನ ಪುತ್ರನ ಗನಂದಾರಿ ಕೆಲಸಗಳನ್ನು ಸ್ವಲ್ಪ ನಾನು ಸ್ಮರಿಸ್ಕೊಳ್ಳುವ ಕೆಲಸವನ್ನು ಮಾಡಿದ್ದೇನೆ. ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಜೊತೆಗೆ ಮಹಿಳಾ ಆಯೋಗ ಎಲ್ಲಿ ಹೋಗಿದೆ, ಈ ರೀತಿಯಾಗಿ ಒಬ್ಬ ಮಹಿಳಾ ಅಧಿಕಾರಿಯ ಮೇಲೆ ಈ ರೀತಿಯಾದಂಥ ದರ್ಪವನ್ನು ತೋರಿದವನ ಮೇಲೆ ಯಾಕೆ ಇನ್ನೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ಹೇಳ್ತಾ ಹೋಗ್ತೀನಿ.